ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸ್ ಕಟಿಂಗ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಕೂಡ ಈ ಒಂದು ನೆಕ್ಕನ್ನು ನೀವು ಆರಾಮವಾಗಿ ಕಟ್ಟಿಂಗು ಹಾಗೆ ಸ್ಟಿಚಿಂಗ್ ಮಾಡ್ಬೋದು. ಈ ಒಂದು ಡಿಸೈನ್ಗೆ ಯಾವುದೇ ರೀತಿಯ ಕ್ಯಾನ್ವಾಸು ಬೇಡ, ಏನು ಬೇಡ. ಕ್ಯಾನ್ವಾಸ್ ಇದ್ರೇ ಈ ಒಂದು ನೆಕ್ ಏನೋ ಸ್ಟಿಚಿಂಗ್ ಮಾಡೋಕ್ಕೆ ಬರತ್ತಂತ ಏನೂ ಇಲ್ಲ. ಆರಾಮವಾಗಿ ಬಿಗಿನರ್ಸ್ ಕೂಡ ಆರಾಮವಾಗಿ ಈ ಒಂದು ನೆಕ್ನ ಸ್ಟಿಚ್ ಮಾಡ್ಬೋದು. ಯಾವುದಪ್ಪ ಅಂತಂದರೆ ಇವಾಗ ನೋಡಿ, ಇದನ್ನು ನಾನೇ ಅವರಿಗೆ ಇದು ಅವ್ರದ್ದು ಸ್ಟಿಚ್ ಮಾಡುವಂಥ ಪೀಸ್. ಇವಾಗ ಈ ಒಂದು ಬ್ಲೌಸ್ನ ನಾನು ನಿಮಗೆ ಹಿಂದೆ ವಿಡಿಯೋದಲ್ಲಿ ಇದನ್ನು ನೋಡಿರ್ಬೋದು, ನನ್ನ ವೀಡಿಯೋಸ್ ನೋಡ್ತಾ ಬಂದಿದ್ದರೆ. ಸೊ ಈ ಒಂದು ಬ್ಲೌಸ್ನ ಅವರಿಗೆ ನಾನೇ ಅಂದಾಜು ಅಳತೆ ಮೇಲೆ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅವ್ರಿಗೆ ಈ ರೀತಿ ಡಿಸೈನ್ದು ಬ್ಲೌಸು ಇರಲಿಲ್ಲ. ಸೊ ಅವರು ಹೊಲಿಯೋವರೆಗೆ ಬೇಡ, ಏನೋ ಚೆನ್ನಾಗಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದ್ಕೊಂಡು ಬೇಡ ಅಂತಿದ್ರು. ಸೊ ನಾನೇನಂದೆ, ಒಮ್ಮೆ ಹೊಲಿಸಿ ನೋಡಿ ಯಾವ ರೀತಿ ಆಗುತ್ತೆ, ಏನು ಚೆಂದ ಆದರೆ ಮತ್ತೆ ಹೊಲಿಸುವಂತ್ರಿ, ಇಲ್ಲಾಂದರೆ ಬಿಡುವಂತ್ರಿ ಅಂತ ಹೇಳಿದ್ದೆ. ಸೊ ಆಯ್ತಕ್ಕ ಹೊಲಿ ಅಂತ ಹೇಳಿದರು. ಸೊ ಮೊದಲನೇ ಸಲ ಏನು ಪ್ರಿನ್ಸಸ್ ಇಟ್ಕೊಟ್ಟೆ, ಅದರ ನಂತರ ಒಂದು 10 ಬ್ಲೌಸು ಕೂಡ ಪ್ರಿನ್ಸಸ್ ಇಟ್ಕೊಂಡ್ರು. ಅಷ್ಟು ಅವರಿಗೆ ಪ್ರಿನ್ಸಸ್ ಇಷ್ಟ ಆಯಿತು. ಹಾಗೆ ಇದರದ್ದು ನೆಕ್ ಯಾವ ರೀತಿ ಬಂದಿಟ್ಟಿದ್ದೀನಿ ಅಂದರೆ ನೋಡಿ, ಈ ರೀತಿ ನೆಕ್ನ ನಾನು ಇಟ್ಟಿದ್ದೆ. ಬೋಟ್ ನೆಕ್, ಈ ರೀತಿ ಬೋಟ್ ನೆಕ್ನ ಅವರಿಗೆ ನಾನು ಇಟ್ಟಿದ್ದೆ. ಸೊ ನಾನು ಅಂದಾಜು ಅಳತೆನಲ್ಲೇ ಇಟ್ಟಿದ್ದು, ಯಾಕಂದರೆ ಅವರಿಗೆ ಈ ರೀತಿ ಬೋಟ್ ನೆಕ್ ಬ್ಲೌಸು ಹಾಗೆ ಪ್ರಿನ್ಸಸ್ಸು ಇರಲಿಲ್ಲ. ಸೊ ಈ ರೀತಿಯಾಗಿ ಈ ಒಂದು ಬ್ಲೌಸ್ನ ನಾನು ಅವರಿಗೆ ಇಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಓಕೆನಾ, ನೋಡಿ ಈ ರೀತಿ ಇಟ್ಟು ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಸೊ ಈ ಒಂದು ಬ್ಲೌಸ್ನ ನೋಡಿ ಅವ್ರ ಮನೆ ಪಕ್ಕದವರು, ಅಂದರೆ ಅವರ ಈ ಥರ ಸಿಸ್ಟರ್ಸು ಅಂತಿರ್ತಾರಲ್ವ, ಸೊ ಅವ್ರಿಗೆ ಇಷ್ಟ ಆಗಿ ಈ ಒಂದು ಬ್ಲೌಸ್ನ ಕೊಟ್ಟಿದ್ದಾರೆ. ಸೇಮ್ ಇದೇ ರೀತಿಲಿ ಇದೇ ಡಿಸೈನ ಇಟ್ಟು ಸ್ಟಿಚ್ ಮಾಡಿಕೊಡಿ ಅಂತ. ಅವ್ರಿಗೂ ಕೂಡ ಸೇಮ್ ಅಳತೆ ಅಂತೆ. ಅವ್ರು ವೇರ್ ಮಾಡಿ ನೋಡಿದ್ರಂತೆ. ಸೊ ಅವ್ರಿಗೆ ಪರ್ಫೆಕ್ಟ್ ಅಳತೆ ಆಗಿರೋದ್ರಿಂದ ಅವರು ಕೂಡ ಇದನ್ನೇ ನನಗೆ ಇದೇ ನೆಕ್ಕಿಟ್ಟು, ಬಟ್ ಫ್ರಂಟಲ್ಲಿ ನನಗೆ ಕಟೋರಿ ಬೇಕು, ನಾನು ಕಟೋರಿ ಮಾತ್ರ ಯೂಸ್ ಮಾಡ್ತೀನಿ. ಸೊ ಫ್ರಂಟ್ ಮಾತ್ರ ಕಟೋರಿನೇ ಇರಲಿ, ಬಟ್ ಬ್ಯಾಕು ನನಗೆ ಈ ಒಂದು ಬೋಟ್ ನೆಕ್ ಡಿಸೈನ್ನ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ಅವರಿಗೆ ಈ ಒಂದು ಬ್ಲೌಸನ್ನು ನಾನು ಕಟಿಂಗ್ ಮಾಡ್ತಿದ್ದೀನಿ, ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ಕೂಡ ಒಂದು ತೋರಿಸ್ಬಿಡೋಣ ಅಂತ ಈ ಒಂದು ವಿಡಿಯೋನ ಮಾಡಿದೆ. ಸೊ ಬನ್ನಿ ಹಂಗಾರ ಈ ಒಂದು ಬ್ಲೌಸ್ನ ಕಟಿಂಗ್ ಮಾಡೋಣ. ಸೊ ನೋಡಿ, ಈ ರೀತಿ ನಾನು ಲೈನಿಂಗ್ನ ತೊಗೊಂಡಿದ್ದೀನಿ. ಈ ಒಂದು ಬ್ಲೌಸ್ಗೆ ಪರ್ಫೆಕ್ಟ್ ಆಗುತ್ತೆ ಅಂತ. ಅವ್ರಿಗೆ ಕೊಟ್ಟರೆ ಏನಾಗುತ್ತೆ, ಬೇರೆ ಬೇರೆ ಒಂದು ಬಟ್ಟೆನ ಕೊಡ್ತಾರೆ ಅವರು. ಸೊ ನಾವು ಹಾಕೋದಾದರೆ ಮೇಯ್ನು ಹೊಂದುವಂಥದ್ದೇ ಹಾಕಬೇಕಲ್ವ. ಸೊ ಮೊದಲಿಗೆ ಇದರದ್ದು ಅಳತೆ ತೊಗೋಬೇಕು. ಓಕೆನಾ, ಇದರದ್ದು ಅಳತೆ ತೊಗೋಬೇಕು ಅಂತಂದರೆ ಮೊದಲು ಬ್ಲೌಸನ್ನ ಈ ರೀತಿ ನೀಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿ ಶೋಲ್ಡರಿಂದ ಇಲ್ಲಿಗೆ ನೋಡಿ 13 ಇಂಚು ಬ್ಲೌಸಿನ ಉದ್ದ ಇದೆ. ಓಕೆನಾ, 13 ಇಂಚು. ಹಾಗೆ ಇದ್ರದ್ದು ಚೆಸ್ಟ್ ನೋಡಬೇಕಂದ್ರೆ ನೋಡಿ ಈ ರೀತಿನೂ ನಿಮಗೆ ನೋಡ್ಕೋಬೋದು. ಇದು ಫ್ರಂಟ್ ಹುಕ್ ಇಲ್ಲ ಅಲ್ವಾ. ಸೊ ಫ್ರಂಟ್ ಹುಕ್ ಇಲ್ಲದ ಸಲುವಾಗಿ ನೀವು ಯಾವ ರೀತಿ ನೋಡ್ಕೋಬೇಕಪ್ಪ ಅಂತಂದರೆ, ಇವಾಗ ಇದ್ರದ್ದು ಏನು ಹುಕ್ ಸೈಡಿಂದ ಏನಿದೆ ಅಲ್ವಾ, ಸೊ ಈ ಕಡೆನೇ ತೊಗೋಬೇಕು. ಇದ್ರದ್ದು ಎಲ್ಲಿಗೆ ಬರುತ್ತೆ ಸ್ಟ್ರೇಟಾಗಿ ಈ ಟೇಪ್ನ ಹಿಡ್ಕೋಬೇಕು ನಾವು. ನೋಡಿ ಕರೆಕ್ಟಾಗಿದೆ. ಸೊ ಈ ಒಂದು ಲೈನು ಕರೆಕ್ಟಾಗಿದೆ. ಇಲ್ಲಿಂದ ಇದೆಷ್ಟಿದೆ ನೋಡ್ಕೋಬೇಕು. ನೋಡ್ತಾ ಇರ್ಬೋದು, 9.25 ಬರ್ತಾಯಿದೆ. ಸ್ವಲ್ಪ ಟೇಪ್ ನಂದು ಕೂಡ ಹರಿದೋಗ್ಬಿಟ್ಟಿದೆ. ನನ್ನ ಮಕ್ಕಳು ಕತ್ರಿನಲ್ಲಿ ಕಟ್ ಮಾಡಿಬಿಟ್ರೆ ಆವಾಗಲೇ, ಬೇರೆ ತರಬೇಕು. ಸೊ 9.25 ಬರ್ತಾಯಿದೆ. ಓಕೆನಾ, 9.25 ಇಂಚು ಚೆಸ್ಟು ಇಟ್ಕೊಂಡು ನಾವಿವಾಗ ಇದನ್ನು ಬ್ಲೌಸನ್ನ ಕಟ್ ಮಾಡ್ಕೋಬೇಕು. ಸೊ ಮೊದಲಿಗೆ ಡಬಲ್ ಫೋಲ್ಡಾಗಿ ಮೇನ್ ಕ್ಲಾತ್ನ ಹಾಕ್ಕೊಳ್ಳಿ. ನೋಡಿ, ಇವಾಗ ಡಬಲ್ ಫೋಲ್ಡಾಗಿ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಮಗೆ ಏನು ಅದು ಬ್ಲೌಸಿಂದು ಲೆಂತ್ 13 ಬಂದಿತ್ತಲ್ವ, 13 ಇಂಚಿಗೆ 1 ಇಂಚ್ ಆ್ಯಡ್ ಮಾಡಿಕೊಂಡು 14 ಇಂಚನ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ 14 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. 14 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಬಾಕ್ಸ್ ಮಾಡ್ಕೋಬೇಕು. ಈ ರೀತಿ ಬಾಕ್ಸ್ನ ಹಾಕೋಬೇಕು. ಅದರೊಳಗಡೆ ನಾವು ಏನಿರೋವಂಥದ್ದು ಬ್ಯಾಕ್ ಪಾರ್ಟ್ನ ಮಾರ್ಕ್ ಹಾಕೋಬೇಕು. ನೋಡಿ ಇಷ್ಟು. ಓಕೆನಾ, ಇಲ್ಲಿಗೆ ನಮ್ಮದು ಲಾಸ್ಟ್ ಎಂಡ್ ಕಟಿಂಗ್ನ ಮಾಡ್ಕೋಬೇಕು. ಓಕೆನಾ, ಇವಾಗ ನಾನು ನಿಮಗೆ ಇಲ್ಲೇ ಕಟಿಂಗ್ಸ್ ನೆಕ್ಗಳನ್ನ ಕಟಿಂಗ್ನ ತೋರಿಸ್ತೀನಿ. ಇವಾಗ ನಾವು ನಾರ್ಮಲ್ ಬ್ಲೌಸ್ಗಳಿಗೆ ನಾವು ನೆಕ್ಕನ್ನ ಎಷ್ಟು ತೊಗೋತೀವಿ, 2 ಇಲ್ಲಾಂದರೆ 2.5 ಇಂಚು ಅಷ್ಟೇ ಅಲ್ವಾ.
ಬಟ್ ಈ ಒಂದು ಬೋಟ್ ನೆಕ್ಕಿಗೆ ಏನಾಗುತ್ತೆ, ನಮ್ಮ ನೆಕ್ಕಿಗೆ ಈ ರೀತಿ ಶೇಪ್ ಬರೋದ್ರಿಂದ ನಾವು ಕಡಿಮೆ 2-2.5 ತೊಗೊಂಡ್ರೆ ಫಿಟ್ ಆಗಿಬಿಡುತ್ತೆ, ಎಳ್ದಂಗೆ ಆಗುತ್ತೆ, ನಮ್ಮ ಬೆನ್ನ ಮೇಲೆ ಎಳ್ದಂಗೆ ಆಗುತ್ತೆ ಬ್ಲೌಸ್. ಆವಾಗ ನೀಟಾಗಿ ಕೂರಲ್ಲ, ಜಗ್ಗಿದಂಗೆ ಆಗುತ್ತೆ. ಅದು ಆಗಬಾರ್ದಂದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಇಲ್ಲಿ ನಾವು ಶೋಲ್ಡರ್ನ ಜಾಸ್ತಿ ತೊಗೋಬೇಕು. ಎಷ್ಟು ತೊಗೋಬೇಕು ಹಾಗಾದರೆ ಎಲ್ಲರಿಗೂ ಅಂತಂದರೆ, ಎಲ್ಲರಿಗೂ ಒಂದೇ ರೀತಿ ಬರಲ್ಲ, ಅದು ಸೈಜ್ ವೈಸಸ್ಸು ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಓಕೆನಾ? ಸೈಜ್ ವೈಸಸ್ ಎಷ್ಟು ಅಂತ ಅಂದರೆ, ಇವಾಗ ನಮ್ಮದು ಚೆಸ್ಟ್ ಪಾರ್ಟಿಂದು 4 ಪಾರ್ಟಲ್ಲಿ 1 ಪಾರ್ಟು 4 ಇಂಚು ಅಂದರೆ 7.5 ಇಂಚು 8 ಇಂಚ್ ಬಂದರೆ ಏನು, 3-3.5 ಲಾಸ್ಟ್ ತೊಗೊಳ್ಳಿ. ಅದೇ ನಿಮಗೆ ಚೆಸ್ಟ್ 9.5 ಬರ್ತಿದೆ ಅಂದರೆ 4 ಪಾರ್ಟಲ್ಲಿ ಸಿಂಗಲ್ ಪಾರ್ಟಿನ ಮಾತ್ರ ನಾನು ಚೆಸ್ಟ್ ಹೇಳ್ತಿದ್ದೀನಿ. 9-9.5 ಅಂತ ಬರ್ತಿದೆ ಅಂದಾಗ ನೀವು 4 ಇಂಚನ್ನ ಇಟ್ಕೋಬೇಕು. ಸೊ ನಾನಿವಾಗ 4 ಇಂಚನ್ನ ಇಟ್ಕೋತಾ ಇದ್ದೀನಿ. 4 ಇಂಚನ್ನ ನಾನು ಶೋಲ್ಡರ್ನ ಇಟ್ಕೋತೀನಿ. ಶೋಲ್ಡರ್ನ 4 ಇಂಚ್ ಇಟ್ಕೊಂಡು ಇದು ಶೋಲ್ಡರ್ ನೆಕ್ ಬಿಡ್ತಿದ್ದು, ಹಾಗೆ ಶೋಲ್ಡರ್ನ 3 ಇಂಚು ಇಡ್ತಾಯಿದ್ದೀನಿ. ಇದನ್ನು ನಾರ್ಮಲ್ ನಾವು ಎಷ್ಟು ತೊಗೋತೀವಿ ಅಷ್ಟೇ. ನಿಮ್ಮದು 2 ಇದ್ದರೆ 2 ತೊಗೊಳ್ಳಿ, 2.5 ಇದ್ದರೆ 2.5 ತೊಗೊಳ್ಳಿ, 3 ಇದ್ದರೆ 3 ತೊಗೊಳ್ಳಿ. ನನಗಿದು ಸ್ಟಿಚಿಂಗ್ ಆಗಿ ಎಲ್ಲ ಆಗಿ ಒಂದು 2.25 ಅಷ್ಟೇ ಬರುತ್ತೆ, ಕರೆಕ್ಟ್ ಆಗುತ್ತೆ ನನಗೆ. ಓಕೆನಾ? ಇವಾಗ ಫ್ರಂಟ್ ನೆಕ್ ಬಂದು ನಾನು 6.5 ತೊಗೋತೀನಿ. ಇದು ನಾನು ಬ್ಯಾಕ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ, ಮರ್ತುಬಿಟ್ಟೆ. ನಾನು ಇವಾಗ ಆರ್ಮಲ್ ತೊಗೋತಾ ಇದ್ದೀನಿ. ಆರ್ಮಲ್ ನಾರ್ಮಲಿ ಎಷ್ಟಿರುತ್ತೆ ಸೊ ನೋಡ್ಕೋಬೇಕು. ಓಕೆನಾ? ಈಗ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಳತೆ ನೋಡ್ಕೊಳ್ಳೋಣ. ಆರ್ಮೋಲಿಂದು ಅದು ಎಷ್ಟಿದೆ ಸೊ ಅಷ್ಟು ತೊಗೋಬೇಕಾಗತ್ತೆ. ನೋಡಿ, ಈ ರೀತಿ ಬ್ಲೌಸನ್ನ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ, ಯಾವುದೇ ಕಾರಣಕ್ಕೂ ಈ ರೀತಿ ಅಥವಾ ಈ ರೀತಿ ಎಲ್ಲ ಇಡಕ್ಕೆ ಹೋಗಬೇಡಿ. ಅದೇನು ಆರ್ಮೋಲ್ ಇದೆ ಅಲ್ವಾ ಶೇಪು, ಸೇಮ್ ಅದೇ ರೀತಿ ಇಟ್ಬಿಟ್ಟು ಇಲ್ಲಿಂದ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಎಲ್ಲಿದೆ ಅದು ನೋಡ್ತಾ ಇರ್ಬೋದು. 5.5 ಇಂಚಿಗೆ ನಿಮ್ಮ ಆರ್ಮೋಲು ಇದು ಸಿಗ್ತಾ ಇದೆ. ಸೊ 5.5 ಇಂಚ್ ಅಂದರೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು 6 ಇಂಚಿಗೆ ನಾವು ಆರ್ಮೋಲ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದರೆ ಅರ್ಧ ಇಂಚು ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ 6 ಇಂಚನ್ನ ಇಟ್ಕೋತೀವಿ. 6 ಇಂಚನ್ನ ಇಟ್ಕೊಂಡು ಇಲ್ಲಿ ನಾರ್ಮಲಾಗಿ ಆರ್ಮೋಲ್ನ 1.5ಗೆ ತೆಗ್ಕೊಂಬಿಡಿ. ಓಕೆನಾ? ಸೊ ಇದಿಷ್ಟು. ಇವಾಗ ನಮ್ಮದು ಬ್ಯಾಕ್ ನೆಕ್ ಎಷ್ಟು ಬೇಕು ನೋಡ್ಕೋಬೇಕು. ಬ್ಯಾಕ್ ನೆಕ್ ನಾವು ಮೈನಸ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಇದು ನಮ್ಮದು ಬೆನ್ಪಟ್ಟಿ ಎಷ್ಟಿರುತ್ತಲ್ವ, ಸೊ ಇದನ್ನು ನೋಡ್ಕೊಂಬಿಟ್ರೆ ನಮ್ಮದು ಬ್ಯಾಕ್ ನೆಕ್ ಬರುತ್ತೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ನೋಡಿ, 3 ಇಂಚು ನಮ್ಮದು ಬ್ಯಾಕ್ ಪಟ್ಟಿ ಇದೆ. ಸೊ 3 ಇಂಚು ಬ್ಯಾಕ್ ಪಟ್ಟಿ ಇರೋದ್ರಿಂದ ಇವಾಗ ನಾವು ಈ 3 ಇಂಚನ್ನ ನಾನು ಇಲ್ಲಿ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು 3.5 ಇಟ್ಕೋತಾಯಿನಿ. 3.5 ಯಾಕಂತಂದರೆ ಅರ್ಧ ಇಂಚು ನಮಗೆ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ನಮಗೆ ಉಳಿಯೋದು 3 ಅಷ್ಟೇ. ಸೊ ಪರ್ಫೆಕ್ಟಾಗಿ ನಮಗೆ ಕರೆಕ್ಟು 3 ಇಂಚ್ ಬರುತ್ತೆ. ಇವಾಗ ಇದನ್ನು ಈ ರೀತಿ 4 ಇಂಚಿಗೆ ಬಾಕ್ಸ್ ಮಾಡ್ಕೊತೀನಿ. ಓಕೆನಾ? ಈ ರೀತಿ ಬಾಕ್ಸ್ ಮಾಡ್ಕೊಂಡ ನಂತರ ಇಲ್ಲಿಂದ ನಾವು ಶೋಲ್ಡರ್ ಏನು ಮಾರ್ಕ್ ಹಾಕ್ಕೊಂಡ್ವಿ, ಇಲ್ಲಿಂದ ನಾವು ಕೆಳಗಡೆ ಈ ರೀತಿ ನೋಡಿ 4 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. 4 ಇಂಚಿಗೆ ಹಾಕ್ಕೊಂಡು ಇದನ್ನು ಬಾಕ್ಸ್ ಹಾಕೋತೀನಿ. ಬಾಕ್ಸ್ ಹಾಕ್ಕೊಂಡು ಇವಾಗ ಇದರಲ್ಲಿ ನಾವು ನೆಕ್ ಶೇಪ್ನ ತೆಗಿಬೇಕು. ಈ ರೀತಿ ನೆಕ್ ಶೇಪ್ನ ತೆಗಿಬೇಕು. ಹಾಗೆ ಈ ಕೆಳಗಡೆದು ಕೂಡ ಅದೇ ರೀತಿಯೇ. ಈ ರೀತಿ ನಿಮಗೆ ಒಮ್ಮೆ ತೆಗಿಯೋಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಡಾಟ್ ಇಟ್ಕೊಂಡು ತೆಗೀರಿ. ನೋಡಿ, ಈ ರೀತಿ. ಸೊ ಈ ರೀತಿ ನೀವು ನೆಕ್ ಶೇಪ್ನ ಇಟ್ಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ನೆಕ್ ಅನ್ನುವಂಥದ್ದು ಬರುತ್ತೆ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಂಬಿಟ್ರೆ ನಿಮ್ಮದು ಈ ಒಂದು ಬ್ಯಾಕ್ ಪಾರ್ಟ್ ಏನಿದೆ ಕಟ್ಟಿಂಗು ರೆಡಿ ಆಯಿತು. ನಾನಿದರಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ ಕಟ್ಟಿಂಗ್ನ ತೋರಿಸ್ತಿಲ್ಲ. ಓನ್ಲಿ ಯಾವ ರೀತಿ ನಾವು ಬ್ಲೌಸ್ನ ಈ ರೀತಿ ನೆಕ್ಕನ್ನು ನಾವು ಕ್ಯಾನ್ವಾಸ್ ಇಲ್ಲದೇ ಕಟ್ಟಿಂಗ್ ಮಾಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ
ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಅರ್ಥ ಆಯಿತು ಅನ್ಕೋತೀನಿ, ಓಕೆನಾ. ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಇನ್ನೂ ಏನಾದರೂ ಇದ್ದರೆ, ಓಕೆನಾ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಒಂದು ಮೋಟಿವೇಶನ್ ಬರುತ್ತೆ. ತುಂಬ ಜನ ನನ್ನ ವೀಡಿಯೋಸನ್ನು ನೋಡ್ತಿದ್ದಾರೆ, ಬಟ್ ಅವರೇನು ಸಬ್ಸ್ಕ್ರೈಬರ್ಸ್ ಅಲ್ಲದೆ ಇರೋರೇ ನೋಡ್ತಿದ್ದಾರೆ. ಸಬ್ಸ್ಕ್ರೈಬರ್ಸ್ ಇರೋರ್ಕಿಂತ ಸಬ್ಸ್ಕ್ರೈಬರ್ಸ್ ಇಲ್ಲದೆ ಇರೋರೇ ಜಾಸ್ತಿ ನನ್ನ ವೀಡಿಯೋಸ್ನ ನೋಡ್ತಿದ್ದಾರೆ, ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ಇದನ್ನು ನಾನು ಕಟ್ಟಿಂಗ್ ಮಾಡಲ್ಲ, ಕಟ್ಟಿಂಗ್ ಮಾಡಿಕೊಂಡೇ ಕೆಲವೊಬ್ಬರು ಈ ಒಂದು ನೆಕ್ನ ಶೇಪ್ನ ತಪ್ಪು ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ನಾನು ಈ ಒಂದು ಕಟ್ಟಿಂಗ್ನ ಮಾಡ್ಕೋತಿಲ್ಲ, ಇದನ್ನು ಬ್ಲೌಸ್ ಮೇಲೆ ಕಟ್ ಮಾಡ್ಕೋತೀನಿ ಇಷ್ಟೇ ಇಟ್ಕೊಂಡು. ಬ್ಲೌಸ್ ನೋಡ್ತಾ ಇರ್ಬೋದು ಎಷ್ಟು ಲುಕ್ ಆಗಿದೆ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ ಬ್ಲೌಸ್ ಸಖತ್ತಾಗಿದೆ. ಸೊ ಇವಾಗ ಈ ಒಂದು ಬಟ್ಟೆ ಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಕಡೆ ಹಾಕಿದ್ರೆ ಬಟ್ಟೆ ಉಳಿಯುತ್ತೆ ನೋಡಿ, ಆ ರೀತಿಯಲ್ಲಿ ಬಟ್ಟೆ ಹಾಕ್ಕೊಂಡು ಕಟಿಂಗ್ನ ಮಾಡ್ಕೊಳ್ಳಿ. ನಿಮಗೆ ಆದಷ್ಟು ಬಟ್ಟೆನ ಉಳಿಸ್ಕೊಳೋಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಸ್ಟಿಚ್ ಮಾಡುವಾಗ ನಾವು ಎಷ್ಟು ಉಳಿಸ್ಕೊತೀವೋ, ನಮಗೇನಾದರೂ ಕಡಿಮೆ ಬಿದ್ದರೆ ಆವಾಗ ಯೂಸ್ ಮಾಡ್ಕೋಬೋದು. ನಾವು ಸ್ಟಿಚ್ ಮಾಡುವಾಗ ಕಟ್ ಮಾಡುವಾಗ ಬೇಕಾಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಬಟ್ಟೆ ಉಳಿಲಿಲ್ಲ ಅಂದರೆ ತೊಂದರೆ ಆಗುತ್ತೆ. ನೋಡಿ ನೀಟಾಗಿ ಈ ರೀತಿ ಇಟ್ಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಏನು ನಾವು ಬ್ಲೌಸ್ ಪೀಸ್ ಇತ್ತಲ್ವ, ಸೊ ಇದನ್ನು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇದೆ, ಸೀದಾ ಮಾಡ್ಕೊ. ಇದನ್ನು ಈ ರೀತಿ ನೀಟಾಗಿ ಇಟ್ಕೊಂಡು ಎಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಕಟ್ ಮಾಡ್ಕೋಬೇಕು ಇದನ್ನು. ಸೊ ನೋಡಿ ಬ್ಯಾಕ್ ಪಾರ್ಟು ನಮ್ಮದು ಕಟ್ಟಿಂಗು ರೆಡಿ ಆಯಿತು. ಸೊ ನೋಡೋದ್ರಲ್ವ ಯಾವ ರೀತಿ ನಾನು ಬ್ಯಾಕ್ ಪಾರ್ಟನ್ನು ಈಸಿಯಾಗಿ ಕಟಿಂಗ್ ಮಾಡಿದೆ ಅಂತ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇದ್ರದ್ದು ಸ್ಟಿಚಿಂಗ್ ನೋಡಬೇಕು ಅಂತಂದರೆ ಮುಂದಿನ ವೀಡಿಯೋದಲ್ಲಿ ನೀವು ನೋಡ್ಕೋಬೋದು. ಆ ವಿಡಿಯೋನು ನಿಮ್ಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆ ಒಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು. ಸೊ ಓಕೆ, ಹಾಗಾದರೆ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.